ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಇವತ್ತಿನ ತರಗತಿಯಲ್ಲಿ ನಾವು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಈ ಚಾಪ್ಟ್ರಲ್ಲಿ ಬರುವಂತಹ ಅತಿ ಮುಖ್ಯವಾದ 1 ಮಾರ್ಕಿನ ಪ್ರಶ್ನೋತ್ತರಗಳನ್ನು ನೋಡೋಣ ಇವತ್ತು. ಹಾಗಾದರೆ ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಚಾಪ್ಟರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. Metals and non-metals. Okay, well, so ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಆಲ್ರೆಡಿ ನಾನು ಈ ಒಂದು ಚಾಪ್ಟರ್ನ ನಿಮಗೆ ಡಿಟೇಲ್ ಆದ ಎಕ್ಸ್ಪ್ಲನೇಷನ್ನ ನನ್ನ ಹಿಂದಿನ ಸೆಷನ್ಸಲ್ಲಿ ನಿಮಗೆ ಕೊಟ್ಟಿದ್ದೆ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡುವಂಥದ್ದು ಎಕ್ಸಾಮ್ ಓರಿಯೆಂಟೆಡ್ ಓನ್ಲಿ 1 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ಹಾಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿ ಮೊದಲನೇದಾಗಿ ನಾವು ಫಸ್ಟ್ ಪಾರ್ಟಿಷನ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟಿ. ನಾವು ಹಿಂದೆ ಸೆಷನ್ಸಲ್ಲಿ ಓದಿರೋದು ಕೂಡ ಆ ರೀತಿ ಡಿವಿಷನ್ ಮಾಡಿಕೊಂಡೇ ಓದ್ಕೊಂಡಿದ್ವಿ, ಅಂದರೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ ಅಂತ. ಹಾಗೆ ಈಗ 1 ಮಾರ್ಕಿನ ಪ್ರಶ್ನೋತ್ತರಗಳನ್ನು ಕಲಿಯುವಾಗಲೂ ಕೂಡ ಒಂದು ಈಸಿಯಾಗಿ ಡಿವಿಷನ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದು ಇರ್ಬೋದು? ಮೊದಲನೇದಾಗಿ ವಾಟ್ ಈಸ್ ಮ್ಯಾಲಿಯಬಲ್? ಈ ಮ್ಯಾಲಿಯಬಲ್ ಮತ್ತು ಡಕ್ಟೈಲ್, ಇದೆರಡು ಅತಿ ಮುಖ್ಯವಾಗಿ ಕೇಳ್ತಕ್ಕಂಥ ಒಂದು ಕ್ವೆಶನ್. ಕುಟ್ಯತೆ ಎಂದರೇನು? ತನ್ಯತೆ ಎಂದರೇನು? ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ is called as a malleable, and metal can be beaten into thin wires are called as a ductile. ಅಂದರೆ ತೆಳು ಹಾಳೆಯಾಗಿ ಮಾಡಿದ್ರೆ ಅದು ಕುಟ್ಯತೆ ಅನ್ನುತ್ತೆ, ಹಾಗೆ ತೆಳು ವಯರ್ ರೀತಿಯಲ್ಲಿ ತಂತಿಯ ರೀತಿಯಲ್ಲಿ ಮಾಡಿದ್ರೆ ಅದನ್ನು ನಾವು ತನ್ಯತೆ ಅಂತ ಹೇಳಿ ಕರಿತೀವಿ. ಓಕೆ, ಇದು ಇಂಪಾರ್ಟೆಂಟ್ ಆದಂಥ 2 ಪ್ರಶ್ನೆಗಳು. ಅದಾದ ನಂತರ ಕೆಲವೊಂದು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಿನ ವಿಶೇಷ ಗುಣಗಳನ್ನು ನಾವು ಲಿಸ್ಟ್ ಔಟ್ ಮಾಡ್ತಾ ಹೋಗೋಣ. ಫಸ್ಟ್ ಬಂದು ಗಿವ್ ಎಕ್ಸಾಂಪಲ್ ಫಾರ್ ಎ ಮೆಟಲ್ ವಿಚ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್. ಅಂದರೆ ಹೀಟನ್ನು ಅಂದರೆ ಉಷ್ಣವನ್ನು ಹರಿಸ್ತಕ್ಕಂತಹ ಮೆಟಲ್ಸ್ಗಳನ್ನು ಯಾವುದಾದ್ರೂ 1-2 ಎಕ್ಸಾಂಪಲ್ಸ್ನ ಕೊಡಿ ಅಂತ. ದ ಬೆಸ್ಟ್ ಎಕ್ಸಾಂಪಲ್ಸ್ ಆರ್ ಸಿಲ್ವರ್ ಆ್ಯಂಡ್ you can take example as a copper. Okay, silver and copper is the best example for good conductor of heat. ಅದೇ ರೀತಿ ಪುವರ್ ಕಂಡಕ್ಟರ್ ಆಫ್ ಹೀಟ್. ಓಕೆ, ಈ ಶಾಖವನ್ನು ತನ್ಮೂಲಕ ಹರಿಸಿಕೊಳ್ಳೋದ್ರಲ್ಲಿ ವೀಕ್ ಆಗಿರುವಂಥದ್ದು, ಪುವರ್ ಆಗಿರ್ತಕ್ಕಂಥ ಪುವರ್ ಕಂಡಕ್ಟಿವಿಟಿ ಯಾವುದಿದೆ? ಅದು ಲೆಡ್ ಆ್ಯಂಡ್ ಮರ್ಕ್ಯುರಿ. ದೀಸ್ ಆರ್ ದ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಓಕೆ, ಅದೇ ರೀತಿ ನೆಕ್ಸ್ಟ್ ಗಿವ್ ಎಕ್ಸಾಂಪಲ್ ಫಾರ್ ಅ ನಾನ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಇನ್ ನೇಚರ್. ನಾನ್ ಮೆಟಲ್ ಲಿಕ್ವಿಡಲ್ಲಿ ಇರ್ತಕ್ಕಂಥ ನಾನ್ ಮೆಟಲ್ ಯಾವುದು? ದಿಸ್ ಈಸ್ ಅ ಬ್ರೋಮಿನ್. ಬ್ರೋಮಿನ್ is a non-metal which is example for a liquid non-metal. Next example is give example for a non-metal which is lustrous in nature. non-metal ಆಗಿದ್ರೂ ಕೂಡ ಹೊಳೆಯುವ ಗುಣವನ್ನು ಹೊಂದಿರುವಂತಹ non-metal ಯಾವುದು? It is nothing but iodine. Okay, then give example for a metal which has low melting point and boiling point. metal ಅಲ್ಲಿ low melting point ಮತ್ತೆ boiling point ಹೊಂದಿರುವಂಥದ್ದು ಯಾವುದು? It is nothing but cesium and gallium. Okay, cesium and gallium, these are the metals which have a low melting point and boiling point. And give example for a metal which has a very softer in nature. It can easily cut with a knife. ಯಾವುದದು ಮೆಟಲ್ ತುಂಬ ಸಾಫ್ಟ್ ಆಗಿರುವಂಥದ್ದು? It is nothing but sodium and potassium. These are the metals which are very softer in nature. They can easily cut with a knife. And give example for hardest substances. ಯಾವುದದು ವೆರಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್? It is nothing but diamond, which comes under the category of a carbon. ಕಾರ್ಬನಲ್ಲಿ ಬರ್ತಕ್ಕಂಥ diamond which is a very hardest substances. Then give example for a non-metal which is good conductor of electricity. ಯಾವುದದು? ಗ್ರಾಫೈಟ್. ಓಕೆ, ಇದಿಷ್ಟು ಕ್ವೆಶನ್ಸ್, ಆಲ್ ಟುಗೆದರ್ 9 ಕ್ವೆಶನ್ಸ್. ಇದೊಂದು ಸೇರಿದ್ರೆ 10 ಆಯ್ತಲ್ವಾ? ಈ 10 ಕ್ವೆಶನ್ಸ್ ಯಾವುದರಲ್ಲಿ ಬರುವಂಥದ್ದು? ಫಿಸಿಕಲ್
ಪ್ರಾಪರ್ಟೀಸಲ್ಲಿ ಬರುವಂಥದ್ದು, ಸರಿನಾ? ಸೊ ವಿಲ್ ರಿಪೀಟ್ ಒನ್ಸ್ ಅಗೇನ್. ದ ಫಿಸಿಕಲ್ ಪ್ರಾಪರ್ಟೀಸಲ್ಲಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಆ್ಯಂಡ್ ಕಂಪಲ್ಸರಿ 1 ಮಾರ್ಕ್ ಕ್ವೆಶನ್ಸ್ ಯಾವುದು ಅಂತಂದರೆ, ದಟ್ ಈಸ್ ಮ್ಯಾಲಿಯಬಲ್, ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್, ಡಕ್ಟೈಲ್, ಮೆಟಲ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ wires, and silver and copper, these are the good these are the metals which has a good conductor of heat, and metals which are poor conductor of heat, lead and mercury. The liquid non-metal is bromine, and lustrous non-metal is iodine, and metal which has low melting and boiling point is cesium and gallium. So metal is very softer in nature, sodium and potassium. ಆಮೇಲೆ ವಿಚ್ ಇಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್ ಇಸ್ ಅ ಡೈಮಂಡ್, ಆ್ಯಂಡ್ ನಾನ್ ಮೆಟಲ್ ವಿಚ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಈಸ್ ಗ್ರಾಫೈಟ್. ಅರ್ಥ ಆಯ್ತಲ್ಲ? ಇದರಲ್ಲಿ ಯಾವುದೂ ಕೂಡ ಅಂಥದ್ದು ಕಷ್ಟ ಅಂದು ಏನೂ ಇಲ್ಲ. ಈವನ್ ಕನ್ನಡ ಮೀಡಿಯಮ್ ಅವರು ಕೂಡ ಯು ಕ್ಯಾನ್ ಈಸಿಲಿ, ಬಿಕಾಸ್ ಆನ್ಸರ್ಸ್ ನೀವೆಲ್ಲ ಸೇಮ್ ಅದೇ ಬರೀತೀರಲ್ಲ, ಗ್ರಾಫೈಟ್ ಇದ್ದರೆ ಗ್ರಾಫೈಟೇ ಬರೀತೀರಾ. ಸೊ ಸಿಲ್ವರ್ ಮೇ ಬಿ ಬೆಳ್ಳಿ, ಕಾಪರ್, ತಾಮ್ರ, ಸೊ ವೆರಿ ಸಿಂಪಲ್ ಥಿಂಗ್. ಸೊ ಇದಿಷ್ಟರದ್ದು PDF ಕೂಡ ನಾನು ಕೊಟ್ಟಿದ್ದೀನಿ. ಸೊ ಎಲ್ಲಾದರೂ ಪ್ರೊನೌನ್ಸಿಯೇಷನ್ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಐ ಜಸ್ಟ್ ಪ್ರಿಫರ್ ಟು ಇಂಗ್ಲೀಷ್ಗೆ ಹೆಚ್ಚು ಪ್ರಿಫರ್ ಮಾಡಿದ್ದೀನಿ. ಬಟ್ ಇದರ ಎಲ್ಲ ಕನ್ನಡ ವರ್ಷನ್ನ ನಿಮಗೆ PDF ಇರುತ್ತೆ. ಓಕೆ, ವೆಲ್, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ನೆಕ್ಸ್ಟ್ ಯಾವುದು? ಕೆಮಿಕಲ್ ಪ್ರಾಪರ್ಟೀಸ್. ಈಗ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಯಾವ್ಯಾವ ಕ್ವೆಶನ್ಸನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ವೆರಿ ಸಿಂಪಲ್ ಆಗಿ ನೋಡೋಣ. ಸೊ ಫಸ್ಟ್ ಕ್ವೆಶನ್ ಯಾವುದು? ಆಂಫೋಟೆರಿಕ್ ಆಕ್ಸೈಡ್. ಆಂಫೋಟೆರಿಕ್ ಆಕ್ಸೈಡ್ ಉಭಯವರ್ತಿಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಹೇಳಿ. ಸೊ ಆಂಫೋಟೆರಿಕ್ ಆಕ್ಸೈಡ್ ಅಂದರೆ, ಸೊ ಆಕ್ಸೈಡ್ ಹ್ಯಾಸ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ ಆಕ್ಸೈಡ್ ಆಸ್ ವೆಲ್ ಆಸ್ ಎ ನಾನ್ ಮೆಟಲ್ ಆಕ್ಸೈಡ್. ಸೊ ಎರಡು ಗುಣ ಇದ್ದರೆ, ಮೆಟಲ್ ಮತ್ತು ನಾನ್ ಮೆಟಲ್ ಗುಣ ಇದ್ದರೆ ಅದನ್ನು ಏನಂತೀವಿ? ಆಂಫೋಟೆರಿಕ್ ಆಕ್ಸೈಡ್. ಸೊ ನಾವು ಎಕ್ಸಾಂಪಲ್ ಯಾವ್ದನ್ನ ಕೊಡ್ತೀವಿ? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಅದ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್, ಆ್ಯಂಡ್ ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಅ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಅ ಆ್ಯಸಿಡ್? ಸೊ ನಿಮ್ಗೆ ಗೊತ್ತಿದೆ ಯಾವ ಗ್ಯಾಸ್ ಲಿಬರೇಷನ್ ಆಗುತ್ತೆ? ದಟ್ ಈಸ್ ಹೈಡ್ರೋಜನ್. ವೆನ್ ಎ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಇಟ್ ಗಿವ್ಸ್ ಅ ಹೈಡ್ರೋಜನ್ ಗ್ಯಾಸ್. ಓಕೆ, ಹಾಗೆ ಮೂರನೇ ಪ್ರಶ್ನೆ ನೋಡೋದಾದರೆ, ಗಿವ್ ಎಕ್ಸಾಂಪಲ್ ಫಾರ್ ಆ್ಯಸಿಡ್ ಹ್ಯಾಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಇನ್ ನೇಚರ್. ಅಂದರೆ ಪ್ರಬಲ ಉತ್ಕರ್ಷಕ ಆಮ್ಲಕ್ಕೆ ಒಂದು ಉದಾಹರಣೆ ಕೊಡಿ. ಸೊ ಯಾವುದದು ಪ್ರಬಲ ಉತ್ಕರ್ಷಕ ಆಮ್ಲ? ನೈಟ್ರಿಕ್ ಆಮ್ಲ ಆರ್ ನೈಟ್ರಿಕ್ ಆಕ್ಸೈಡ್, HNO3. ಇದು ನಿಮ್ಗೆ ಗೊತ್ತಿದೆ, ವೈ ವಿ ಆರ್ ಕಾಲಿಂಗ್ HNO3 ಆಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ ಅಂದರೆ ಬಿಕಾಸ್ ಇದು ಏನು ಮಾಡುತ್ತೆ ಅಂದರೆ ಇಲ್ಲಿ ಹೈಡ್ರೋಜನ್, ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಹೈಡ್ರೋಜನ್ ಗ್ಯಾಸನ್ನು ಲಿಬ್ರೇಟ್ ಮಾಡೋ ಬದಲು ಇಟ್ ಗಿವ್ಸ್ ದ NO ಗ್ಯಾಸ್, N2O ಗ್ಯಾಸ್ ಆ್ಯಂಡ್ NO2 ಗ್ಯಾಸನ್ನು ಲಿಬ್ರೇಷನ್ ಮಾಡುತ್ತೆ. ದ್ಯಾಟ್ಸ್ ದ ರೀಸನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಾಗೆ ನೆಕ್ಸ್ಟು, ಸೊ ವೇರ್ ಡು ವಿ ಕೀಪ್ ದ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಮೆಟಲ್? ಈಗ ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಮೆಟಲ್ಗಳನ್ನು ನಾವು ಎಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ? ಸೊ ವಿ ಆರ್ ಸ್ಟೋರಿಂಗ್ ದ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಮೆಟಲ್ ಅಂಡರ್ ದ ಕೆರೋಸಿನ್ ಅಲ್ವಾ? ಯಾಕೆ ಇದನ್ನು ಕೆರೋಸಿನಲ್ಲಿ ಇಟ್ಟಿರ್ತೀವಿ? ಬಿಕಾಸ್ ದೇ ಆರ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಆ್ಯಂಡ್ ದೇ ಕ್ಯಾಚಸ್ ದ ಫೈರ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ದ ಎನ್ವಿರಾನ್ಮೆಂಟ್ ಆರ್ ಆಕ್ಸಿಜನ್ ಆರ್ ಏರ್, ಇಟ್ ಕ್ಯಾಚಸ್ ದ ಫೈರ್, ಹೆನ್ಸ್ ಇಟ್ ಈಸ್ ಸ್ಟೋರ್ಡ್ ಇನ್ ಅ ಕೆರೋಸಿನ್. ಸೀಮೆ ಎಣ್ಣೆಯಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ. ಸೊ ಸ್ಥಾನಪಲ್ಲಟಕ್ಕೆ ನಿಮಗೆ ಇಕ್ವೇಷನ್ನ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ FeSO4 + Cu ಗಿವ್ ರೈಸ್ ಟು CuSO4 + Fe. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಡ್ಯಾಶಸ್ ಅಂತ ಹೇಳಿ ಕೇಳಿದ್ರೆ, ಸೊ ಯು ಹ್ಯಾವ್ ಟು ರೈಟ್ ದಿಸ್. ಅಂದರೆ ಅಥವಾ ಇದು ಈ ಒಂದು ಫುಲ್ ಇಕ್ವೇಷನ್ನ ಕೊಟ್ಟು ಇದು ಯಾವುದಕ್ಕೆ ಈ ಇಕ್ವೇಷನ್ ಅಥವಾ ಈ ಒಂದು ಎಕ್ಸಾಂಪಲ್ ಸೂಟೇಬಲ್ ಆಗುತ್ತಂದರೆ, ದಿಸ್ ಇಸ್ ಅ ಎಕ್ಸಾಂಪಲ್ ಸೂಟೇಬಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ದ ಲೀಸ್ಟ್ ಒನ್, ಅಥವಾ ಸ್ಥಾನಪಲ್ಲಟಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಸೊ ಹಾಗೆ ನೆಕ್ಸ್ಟು ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸನ್ನ ನಾವು ಯಾವ ಆರ್ಡ್ರಲ್ಲಿ ಬರೆದಿರ್ತೀವಿ ಅಥವಾ ಯಾವ ಅದನ್ನು ಆಧಾರವಾಗಿ ಇಟ್ಕೊಂಡು ಬರೆದಿರ್ತೀವಿ? ಡಿಕ್ರೀಸಿಂಗ್ ಆರ್ಡರಲ್ಲಿ ಬರ್ತಿರ್ತೀವಿ ಅಲ್ವಾ?
ಸೊ ಡಿಕ್ರೀಸಿಂಗ್ ಆರ್ಡರ್, ಆ ಆರ್ಡರನ್ನು ಒಂದ್ಸಲ ನೋಡ್ಕೊಳ್ಳಿ. ಏನದು ಆರ್ಡರ್? ಫಸ್ಟು ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್, ದೆನ್ ಜಿಂಕ್, ಲೆಡ್, ಐರನ್, ಹೈಡ್ರೋಜನ್, ದೆನ್ ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್. ಅದು ಆರ್ಡರ್. ಸೊ ಯಾಕೆ ಅಂದರೆ ಅಲ್ಲಿ ಎಲಿಮೆಂಟ್ಸ್ಗಳನ್ನು ಜಂಬಲ್ ಅಪ್ ಮಾಡಿಬಿಟ್ಟು ಅವ್ರು ಕೊಟ್ಟು, ಈಗ ಇದನ್ನು ಆರ್ಡ್ರಲ್ಲಿ ಬರೀರಿ, ಯಾವುದು ಹೈಯೆಸ್ಟ್ ರಿಯಾಕ್ಟಿವಿಟಿ ಇದೆ, ಸೊ ದೆನ್ ಲೀಸ್ಟ್ ರಿಯಾಕ್ಟಿವಿಟಿ ಇದೆ ಅಂದಾಗ ನಿಮ್ಗೆ ಅದು ಆರ್ಡ್ರ್ ಗೊತ್ತಿರಬೇಕು. ಸೊ ದ ಫಸ್ಟ್ ಸೋಡಿಯಂ ಬರುತ್ತೆ, ಆಮೇಲೆ ಪೊಟ್ಯಾಷಿಯಮ್ ಬರುತ್ತೆ, ಆಮೇಲೆ ಕ್ಯಾಲ್ಶಿಯಮ್ ಬರುತ್ತೆ, ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್ ಆ್ಯಂಡ್ ಗೋಲ್ಡ್ ಅಂತ. ಸೊ ಹಾಗಾಗಿ ದಟ್ ರಿಯಾಕ್ಟಿವಿಟಿ ಸೀರೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಬಂದು ಬಾಂಡಿಂಗ್ ಅಲ್ವಾ. ಸೊ ಯಾವ ಬಾಂಡ್ ನೋಡ್ತೀವಿ ನಾವಿಲ್ಲಿ? ಅಯಾನಿಕ್ ಬಾಂಡ್. ಸೊ ವಾಟ್ ಈಸ್ ಅಯಾನಿಕ್ ಬಾಂಡ್? ಅಯಾನಿಕ್ ಬಂಧ ಎಂದರೇನು? ಹಿಯರ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಇಲ್ಲಿ ಎಲೆಕ್ಟ್ರಾನ್ಗಳು ಮೆಟಲಿಂದ ನಾನ್ ಮೆಟಲ್ಗೆ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗ್ತದೆ. ಅದನ್ನು ನಾವು ಅಯಾನಿಕ್ ಬಾಂಡ್ ಅಂಥೇಳಿ ಕರಿತೀವಿ. ಸೊ ಅಯಾನಿಕ್ ಬಾಂಡ್ ಇರುವಂತಹ ಕಂಪೌಂಡ್ಸ್ನ ಏನಂತ ಕರಿತೀವಿ ನಾವು? ಅಯಾನಿಕ್ ಕಂಪೌಂಡ್ ಅಂಥೇಳಿ ಕರಿತೀವಿ ಅಲ್ವಾ. ಅಯಾನಿಕ್ ಕಂಪೌಂಡ್ ಅಂದರೆ ಅಯಾನಿಕ್ ಸಂಯುಕ್ತ ಅಣುಗಳು ಅಥವಾ ಅಯಾನಿಕ್ ಸಂಯುಕ್ತ ಗುಣಗಳನ್ನು ಹೊಂದಿರುವಂತಹ ಎಲಿಮೆಂಟ್ಸ್ಗಳು ಅಂಥೇಳಿ ಬರಿತೀವಿ. ಸೊ ಯಾವುದನ್ನ ಎಕ್ಸಾಂಪಲ್ ಕೊಡ್ಬೋದು ನಾವು ಅಯಾನಿಕ್ ಕಂಪೌಂಡ್ಗೆ? ಸೋಡಿಯಂ ಕ್ಲೋರೈಡನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸರಿನಾ? ಈ ಅಯಾನಿಕ್ ಕಂಪೌಂಡ್ಗೆ ಇನ್ನೊಂದು ಹೆಸರು ಏನಿದೆ? ಎಲೆಕ್ಟ್ರೋವೇಲೆಂಟ್. ಓಕೆ, ಇಲ್ಲೇ ನಮಗೆ 3 ಪ್ರಶ್ನೆ ಬಂತಲ್ಲ. ಓಕೆ, ವಾಟ್ ಈಸ್ ಅಯಾನಿಕ್ ಬಾಂಡ್? ಅಯಾನಿಕ್ ಬಂಧ ಎಂದರೇನು? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ಸ್ ಟು ನಾನ್ ಮೆಟಲ್ಸ್. ಸೊ ಅಯಾನಿಕ್ ಬಾಂಡನ್ನು ಹೊಂದಿರುವಂಥ ಕಂಪೌಂಡಿಗೆ ಏನಂತೀವಿ? ಕಾಲಿಂಗ್ ಆಸ್ ಅ ಅಯಾನಿಕ್ ಕಂಪೌಂಡ್. ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಸೊ ವಾಟ್ ಈಸ್ ದ ಅದರ್ ನೇಮ್ ಆಫ್ ಅಯಾನಿಕ್ ಕಂಪೌಂಡ್? ದಟ್ ಈಸ್ ಎಲೆಕ್ಟ್ರೋವೇಲೆಂಟ್ ಬಾಂಡ್. ಸೊ ಇದರಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡಲ್ಲಿ ಯಾವುದು ಆನಯಾನ್ ಆ್ಯಂಡ್ ಯಾವುದು ಕ್ಯಾಟಯಾನ್ ಅಂತ ಕೇಳಿದ್ರೆ ಬರೆಯೋಕ್ಕೆ ಬರಬೇಕು. ಪ್ಲಸ್ ಅಯಾನ್, ದಟ್ ಈಸ್ sodium is a plus and Cl minus alva. This is a cation and this is anion. Sodium is a cation and chlorine is a anion. Clear aitala? ಓಕೆ, ಸೊ ಇದಿಷ್ಟು ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನಾವು ನೋಡುವಂತಹ ಇಂಪಾರ್ಟೆಂಟ್ ಆದ ಕ್ವೆಶನ್ಸ್. ಐ ರಿಪೀಟ್ ಒನ್ಸ್ ಅಗೇನ್. ಸೊ ವಾಟ್ ಈಸ್ ಆಂಫೋಟೆರಿಕ್ ಆಕ್ಸೈಡ್? Oxide have both the properties of metals and non-metals. Example, aluminum oxide and zinc oxide. Then name the gases liberated when metals reacts with the acid, that is hydrogen gas. Give example for a strong oxidizing agent, that is HNO3. And where do we store the sodium and potassium? We are storing sodium and potassium under the kerosene because it is fastly reacts with the oxygen and it catches the fire. Next, example for or a reaction for displacement. So displacement reaction andre FeSO4 plus Cu give rise to CuSO4 plus Fe. So next, reactivity series. This reactivity series is purely based on decreasing order of metals. So next, what is ionic bond? The transfer of electrons from metal to non-metal. And what is ionic compound? The compound which is having the ionic bond is called as ionic compound. Example, sodium chloride. So other name of ionic compound is electrovalent compound. Okay, so sodium chloride ali which is a cation and which is a anion anta kelidre, sodium is a cation and chlorine is a anion because plus is a cation, minus is a anion. Okay, next we'll move on to the next heading, that is extraction. So extraction will also have some important questions, comes under the 1 mark. Okay, extractions. The first thing is, what is ganj or maddi? The impurities present in a ore, ಅಂದರೆ ಅದಿರಿನಲ್ಲಿರ್ತಕ್ಕಂತಹ ಬೇಡದೇ ಇರುವಂಥ ತ್ಯಾಜ್ಯ ವಸ್ತುಗಳನ್ನು ನಾವು ಮಡ್ಡಿ ಅಂತೀವಿ. ಸೊ ಇಂಗ್ಲೀಷಲ್ಲಿ ಅದನ್ನು ಗಾಂಜ್ ಅಂತ ಹೇಳಿ ಕರೀತಾರೆ. ಓಕೆ, ದಟ್ ಈಸ್ ಅ 1 mark ಥಿಂಗ್. ಸೊ ನೆಕ್ಸ್ಟ್, ಸೊ ರಿಯಾಕ್ಟಿವಿಟಿಲಿ ನಾವು ಫಸ್ಟು ಲೋ ರಿಯಾಕ್ಟಿವಿಟಿ ತೊಗೊಂಡ್ರೆ, ವಿಚ್ ಆರ್ ದ ಮೆಥಡ್ಸ್ ಟು ಎಕ್ಸ್ಟ್ರಾಕ್ಟ್ ದ ಲೋ ರಿಯಾಕ್ಟಿವ್ ಮೆಟಲ್. ಸೊ ಲೋ ರಿಯಾಕ್ಟಿವ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಸ್ಟೆಪ್ಸ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಹೀಟಿಂಗ್ ಆ್ಯಂಡ್ ರಿಡಕ್ಷನ್ ಅಲ್ವಾ.
ಓಕೆ, ಕಾಯಿಸುವಿಕೆ ಅಲ್ವಾ, ಹೀಟಿಂಗ್ ಅಂದರೆ ಕಾಯಿಸುವಿಕೆ ಅಥವಾ ಇನ್ನೊಂದು ಯಾವುದು ಅಪಕರ್ಷಣ ವಿಧಾನದಿಂದ ಅದನ್ನು ಶುದ್ಧ ಮಾಡ್ತೀವಿ. ಹಾಗೆ ವಿಚ್ ಇಸ್ ಅ ಮೆಥಡ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಮೀಡಿಯಮ್ ರಿಯಾಕ್ಟಿವಿಟಿ. ಸೊ ಮೀಡಿಯಮ್ ರಿಯಾಕ್ಟಿವಿಟಿ ಬಂದಾಗ ನಾವು 2 ವಿಧಾನ ಹೇಳ್ತೀವಿ. ಯಾವುದದು? ದಟ್ ಈಸ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್ ಅಲ್ವಾ, ಕಾಯಿಸುವಿಕೆ ಮತ್ತು ಹುರಿಯುವಿಕೆ ಅಂತ ಹೇಳಿ ಕರಿತೀವಿ, ಸರಿನಾ? ಸೊ ಕ್ಯಾಲ್ಸಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ರೋಸ್ಟಿಂಗ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಕ್ಯಾಲ್ಸಿನೇಷನ್ ಯಾವಾಗ, ಯಾವ ಇಂಪ್ಯೂರಿಟೀಸ್ ಇದ್ದರೆ? ಕಾರ್ಬೋನೇಟ್ ಇಂಪ್ಯೂರಿಟೀಸ್ ಇದ್ದರೆ ಕ್ಯಾಲ್ಸಿನೇಷನ್, ಸಲ್ಫೈಡ್ಸ್ ಇಂಪ್ಯೂರಿಟೀಸ್ ಇದ್ದರೆ ರೋಸ್ಟಿಂಗ್ ಮೆಥಡ್. ಓಕೆ, ದೆನ್ ಹೈ ರಿಯಾಕ್ಟಿವ್ ಎಲಿಮೆಂಟನ್ನ ಯಾವ ರೀತಿ ಶುದ್ಧ ಮಾಡ್ತೀವಿ? ವಿಚ್ ಮೆಥಡ್ ಈಸ್ ವಿ ಆರ್ ಫಾಲೋಯಿಂಗ್? ದಟ್ ಈಸ್ ಎಲೆಕ್ಟ್ರೋಲಿಟಿಕ್ reduction. Okay, electrolytic reduction. So once again, low reactive element extraction ಗೆ heating and reduction, ಕಾಯಿಸುವಿಕೆ ಮತ್ತು ಇನ್ನೊಂದು ಯಾವುದು? ಹೀಟಿಂಗ್ ಅಂದರೆ ಕಾಯಿಸುವಿಕೆ, ರಿಡಕ್ಷನ್ ಅಪಕರ್ಷಣ. ಮೀಡಿಯಮ್ ರಿಯಾಕ್ಟಿವಿಟಿಯಲ್ಲಿ ಕ್ಯಾಲ್ಸಿನೇಷನ್ ಮತ್ತು ರೋಸ್ಟಿಂಗ್ ಅಂದರೆ ಹುರಿಯುವಿಕೆ ಮತ್ತು ಇನ್ನೊಂದು ಯಾವುದು? ಕಾಯಿಸುವಿಕೆಯನ್ನು ಯೂಸ್ ಮಾಡ್ತೀವಿ. ಸೊ ಕ್ಯಾಲ್ಸಿನೇಷನ್ ಇದ್ದರೆ ಕಾರ್ಬೋನೇಟ್ ಓರ್ಸ್ ಇದ್ದಾಗ ಕ್ಯಾಲ್ಸಿನೇಷನ್ ಮೆಥಡ್, ಸಲ್ಫೈಡ್ ಓರ್ಸ್ ಇದ್ದರೆ ಸಲ್ಫೈಡ್ ಇಂಪ್ಯೂರಿಟೀಸ್ ಇತ್ತು ಅಂದರೆ ರೋಸ್ಟಿಂಗ್ ಮೆಥಡ್. ಇನ್ನು ಹೈ ರಿಯಾಕ್ಟಿವಿಟಿ ಇದ್ದರೆ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಗ್ಯಾಲ್ವನೈಸೇಷನ್. ವಾಟ್ ಈಸ್ ಗ್ಯಾಲ್ವನೈಸೇಷನ್? ಗ್ಯಾಲ್ವನೀಕರಣ ಎಂದರೇನು? ಸೊ ಗ್ಯಾಲ್ವನೀಕರಣ ಅಂತಂದರೆ ಇಟ್ ಈಸ್ ಎ ಮೆಥಡ್ ಆಫ್ ಕೋಟಿಂಗ್. ಏನನ್ನು ಕೋಟ್ ಮಾಡ್ತಾರೆ? ಜಿಂಕ್ ಕೋಟಿಂಗ್ ಆನ್ ಐರನ್ ಮತ್ತು ಸ್ಟೀಲ್. ಅಂದರೆ ಟು ಅವಾಯ್ಡ್ ಫ್ರಮ್ ದ ಕೊರೋಷನ್, ಅಂದರೆ ತುಕ್ಕು ಹಿಡಿಯುವುದರಿಂದ ಕಬ್ಬಿಣವನ್ನು ಮತ್ತು ಸ್ಟೀಲನ್ನು ನಾವು ತುಕ್ಕಿನಿಂದ ತಡಿಬೇಕು ಅಂದರೆ ಅದಕ್ಕೆ ಏನು ಅಪ್ಲೈ ಮಾಡ್ತೀವಿ ನಾವು? ಗ್ಯಾಲ್ವನೈಸೇಷನ್ ಅಂದರೆ ಒಂದು ಲೇಯರ್ ಹಚ್ತೀವಿ. ಯಾವ ಲೇಯರ್ ಅದು? ಜಿಂಕ್ ಕೋಟಿಂಗ್. ಯಾವ ಕೋಟ್ ಮಾಡ್ತೀವಿ ನಾವು? ಜಿಂಕ್ ಕೋಟಿಂಗ್ ಮಾಡ್ತೀವಿ. ಯಾವುದಕ್ಕೆ ಜಿಂಕ್ ಕೋಟ್ ಮಾಡ್ತೀವಿ? ಐರನ್ ಮತ್ತು ಸ್ಟೀಲಿಗೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಅಲಾಯ್ಸ್. ವಾಟ್ ಈಸ್ ಅ ಅಲಾಯ್? ಓಕೆ, ಅಲಾಯ್ ಅಂದರೆ ಗೊತ್ತಿದೆ ನಿಮಗೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್. ಸೊ ಸೋಲ್ಡರ್ ಮತ್ತು ಅಮಾಲ್ಗಮ್. ಸೊ ಸೋಲ್ಡರ್ ಈಸ್ ಅನ್ ಅಲಾಯ್ ಫಾರ್ ವಾಟ್? ಅಥವಾ ಸೋಲ್ಡರ್ ಈಸ್ ಅನ್ ಅಲಾಯ್ ಫಾರ್ ಎಕ್ಸಾಂಪಲ್. ಸೊ ಯಾವುದು ಎಕ್ಸಾಂಪಲ್? ಡ್ಯಾಶ್. ಡ್ಯಾಶ್ ಈಸ್ ಅನ್ ಸೋಲ್ಡರ್ ಈಸ್ ಅನ್ ಅಲಾಯ್ ಫಾರ್ ಡ್ಯಾಶ್. ಆ್ಯಂಡ್ ದೆನ್ ಅಮಾಲ್ಗಮ್ ಈಸ್ ಅನ್ ಅಲಾಯ್ ಫಾರ್ ಡ್ಯಾಶ್. ಸೊ ಸೋಲ್ಡರ್ ಯಾವುದ್ರದ್ದು ಅಲಾಯ್? ಇಟ್ ಈಸ್ ಅನ್ ಅಲಾಯ್ ಫಾರ್ ಮರ್ಕ್ಯುರಿ ಆ್ಯಂಡ್ ಸೋಲ್ಡರ್ ಈಸ್ ಅನ್ ಅಲಾಯ್ ಫಾರ್ ಟಿನ್ ಆ್ಯಂಡ್ ಲೆಡ್. Tin and lead, and amalgam is an example for or alloy for mercury. ಓಕೆ, ಸೊ ಅಲಾಯಲ್ಲಿ ಮೀನಿಂಗ್ ಗೊತ್ತಿದೆ. ಸೊ ಅಲಾಯಲ್ಲಿ 2 ಇಂಪಾರ್ಟೆಂಟ್ ಯಾವ್ದು ನೋಡ್ಕೊತಿದ್ದೀವಿ ನಾವು? ಸೋಲ್ಡರ್ ಮತ್ತು ಅಮಾಲ್ಗಮ್. ಸೊ ಅಮಾಲ್ಗಮ್ ಯಾವುದ್ರದ್ದು ಅಲಾಯ್ ಆಗಿದೆ? ಮರ್ಕ್ಯೂರಿದು. ದೆನ್ ಸೋಲ್ಡರ್ ಯಾವುದ್ರದ್ದು ಅಲಾಯ್ ಆಗಿದೆ? ಟಿನ್ ಆ್ಯಂಡ್ ಲೆಡ್. ಸೊ ಸೋಲ್ಡರ್ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಿದೆ? ವೆಲ್ಡಿಂಗ್ ಪರ್ಪಸಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂಡರ್ ದ ಎಕ್ಸ್ಟ್ರಾಕ್ಷನಲ್ಲಿ. ಸೊ ಗಾಂಜ್, ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಅ ಓರ್, ಲೋ ಆಕ್ಟಿವಿಟಿ ಮೆಟಲ್ಸ್, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಹೀಟಿಂಗ್ ಮತ್ತು ರಿಡಕ್ಷನ್. ದೆನ್ ಮೀಡಿಯಮ್ ಆ್ಯಕ್ಟಿವಿಟಿ ಅಥವಾ ಮೀಡಿಯಮ್ ರಿಯಾಕ್ಟಿವ್ ಮೆಟಲ್ನ ನಾವು ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಆ್ಯಂಡ್ ಹೈ ರಿಯಾಕ್ಟಿವ್ ಎಲಿಮೆಂಟನ್ನ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಮೆಥಡಿಂದ. ದೆನ್ ಗ್ಯಾಲ್ವನೈಸೇಷನ್ ಮೀನ್ಸ್ ಇಟ್ ಈಸ್ ಎ ಮೆಥಡ್ ಆಫ್ ಅಪ್ಲೈಯಿಂಗ್ ದ ಜಿಂಕ್ ಕೋಟ್ ಆನ್ ಐರನ್ ಆ್ಯಂಡ್ ಸಿಲ್ವರ್. ನೆಕ್ಸ್ಟ್ ಅಲಾಯಲ್ಲಿ ಸೋಲ್ಡರ್, ಇಟ್ ಈಸ್ ಅನ್ ಅಲಾಯ್ ಫಾರ್ ಟಿನ್ ಆ್ಯಂಡ್ ಲೆಡ್, ಆ್ಯಂಡ್ ಅಮಾಲ್ಗಮ್ ಈಸ್ ಅನ್ ಅಲಾಯ್ ಫಾರ್ ಮರ್ಕ್ಯುರಿ. ಓಕೆ, ಸೊ ಈ 3 ಹೆಡ್ಡಿಂಗಲ್ಲಿ ಸೊ ಆಲ್ ಟುಗೆದರ್ 120 ಕ್ವೆಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಲಿ. ಸೊ ವೆರಿ ಸಿಂಪಲ್ ಆಗಿರುವಂತಹ, ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿರುವಂಥ, ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವೆಶನ್ಸ್ನ ಕಲೆಕ್ಟ್ ಮಾಡಿ ನಿಮಗೆ ನಾನು ಈ ಸೆಷನಲ್ಲಿ ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಲೆಂತಿ ಆಗಿರಬಹುದು ಸೆಷನ್ನು. ಕರೆಕ್ಟಾಗಿ ಅದನ್ನು ಒಂದು 2 times 3 times ಅದನ್ನು ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗಿ ಹೋಗುತ್ತೆ ಈಸಿಯಾಗಿ. ಸೊ ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸನ್ನ ಹಾಕಿ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೊಂದು ಚಾಪ್ಟರ್ನ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.